ಹಾಯ್ ಹಲೋ ಎಲ್ಲರಿಗೂ ಸಹ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಮತ್ತೊಂದು ವ್ಲಾಗ್ಗೆ ವೆಲ್ಕಮ್. ಹಾಗೆ ರ್ಯಾಂಡಮ್ ಆಗಿ ಒಂದು ವ್ಲಾಗ್ನ ಶುರು ಮಾಡಿದೆ. ಆಮೇಲೆ ಮತ್ತೆ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಹಾಗೆ ಮಧ್ಯಾಹ್ನ ಹಾಸ್ಪಿಟಲ್ಗೆ ಹೋಗಿದ್ವಿ ಅಪ್ಪಗೆ ಟೀತ್ ಕ್ಲೀನಿಂಗ್ ಮಾಡಿಸೋಣ ಅಂತ ಹೇಳಿ. ಹಾಗೆ ಒಂದು ವಿಡಿಯೋನ ಮಾಡ್ಕೊಂಡೆ. ಹಾಗೆ ನನ್ನ ತಮ್ಮ ಮಾತ್ರ ಸುಮ್ಮನೆ ಇರ್ತಾನೆ ಇರಲಿಲ್ಲ. ಅವನ ಪಾಡಿಗೆ ಅವನು ಆಟ ಆಡ್ಕೊಳ್ತಾ ಇದ್ದ. ಹಾಗೆ ಇಲ್ಲಿ ಮಕ್ಕಳಿಗೆ ಆಟಾಡೋದಕ್ಕೆ ಅಂತಲೂ ಸಹ ಮಾಡಿದ್ದಾರೆ. ಅದೆಲ್ಲನೂ ನೋಡಿ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡಿಕೊಂಡಿದ್ರು, ಎಲ್ಲ ಚೆನ್ನಾಗಿತ್ತು. ಹಾಗೆ ಒಳಗಡೆ ವಿಡಿಯೋನು ಮಾಡೋ ಹಾಗಿರಲಿಲ್ಲ, ಸೊ ನಾನು ಮಾಡ್ಕೊಳ್ಳಲಿಲ್ಲ. ಬರೀ ಹೊರಗಡೆ ಮಾತ್ರ ಮಾಡ್ಕೊಂಡ್ವಿ. ಹಾಗೆ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಅಮ್ಮ ಇಬ್ಬರು ಕೂಡ ಸುಮ್ಮನೆ ಹೋಗಿದ್ವಿ. ಮನೆಯಲ್ಲೇ ಇದ್ದೆ, ಸೊ ಹಾಲಿಡೇ ಇತ್ತಲ್ಲ ಅಂತ ಹೇಳಿ ಸುಮ್ಮನೆ ಹೋಗಿದ್ವಿ. ಮನೇಲೇ ಇದ್ದು ಬೋರ್ ಆಗುತ್ತೆ ಅಂತ ಹೇಳಿ ಹೋಗಿದ್ದೆ. ಸೊ ನೆಕ್ಸ್ಟು ಮನೆಗೆ ಬಂದ್ವಿ. ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ. ಸ್ವಲ್ಪ ಲೇಟೇ ಆಯಿತು. ಸೊ ಇವಾಗ ಮನೆಯಲ್ಲೂ ಸಹ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಪೂಜೆ ಇದೆ ಅಲ್ವಾ, ಸೊ ವಾರ ಇದೆ. ಸೊ ಮನೆಯಲ್ಲೂ ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನನ್ನ ಜೊತೆಗೆ ನೀವು ಸಹ ನೋಡಿರಿ ಏನೇನು ಮಾಡ್ತೀನಿ, ಏನೇನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಾನು ಫಸ್ಟು ಸ್ಟವ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗೆ ಫಸ್ಟು ನಮ್ಮ ಹತ್ರ ಇದ್ದಿದ್ದು ಗ್ಲಾಸಿಂದು. ಸೊ ಅದು ಅಡುಗೆ ಮಾಡಬೇಕಾದ್ರೆ ಗ್ಲಾಸು ಸಿಡಿದು ಒಡೆದೋಯ್ತು. ಹಾಗೆ ಅದನ್ನು ರೆಡಿ ಮಾಡಿಕೊಡ್ತೀರಾ ಅಂತ ಹೇಳಿ ಕೇಳಿದ್ದಕ್ಕೆ ಇದನ್ನು ನಾವು ಗ್ಲಾಸ್ ಹಾಕೋದಿಲ್ಲ ಅಂತ ಹೇಳಿ ಇದು ಮಾಡಿದ್ರು. ಸೊ ಒಂದ್ಸಲಿ ಅದು ಸರಿ ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಮತ್ತೆ ಅದನ್ನೇ ಪರ್ಚೇಸ್ ಮಾಡೋದು ಬೇಡ ಅಂತ ಹೇಳಿ ನಾವು ಇದನ್ನೇ ತೊಗೊಂಡು ಬಂದ್ವಿ. ಇದೇ ಬೆಸ್ಟ್ ಅಂತ ಅಂದ್ಕೊಂಡು ಇದನ್ನೇ ತೊಗೊಂಡು ಬಂದ್ವಿ. ಆಮೇಲೆ ಈ ಗ್ಯಾಸ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲನೂ ಸಹ ಕೊಡ್ಕೊಂಡು ಆಮೇಲೆ ಕಸ ಎಲ್ಲ ಗುಡಿಸ್ಕೊಂಡೆ. ಹಾಗೆ ಅಷ್ಟೊತ್ತಿಗೆ ನನ್ನ ತಮ್ಮ ನನ್ನ ನೋಡು ಸಮು ಏನು ಮಾಡ್ಕೊಡ್ಲಿ, ಏನು ಮಾಡ್ಕೊಡ್ಬೇಕು? ಲವಾ ಕೇಕ್ ಡನ್. ಏನಾದರೂ ಮಾರ್ಕೊಡಿ ಅಕ್ಕ ಅಂತ ಹೇಳಿ ಕೇಳ್ತಾ ಇದ್ದ. ಸೊ ಅದಕ್ಕಾಗಿ ನಾನು ಚಾಕ್ಲೇಟ್ ಇತ್ತು, ಸೊ ಅದಕ್ಕೆ ಚಾಕ್ಲೇಟ್ ಹಾಕಿ ಚಾಕೋಲವಾ ಕೇಕ್ ಮಾಡಿಕೊಟ್ಟೆ. ಬನ್ನಿ ಫ್ರೆಂಡ್ಸ್, ನೀವು ಸಹ ಚಾಕೋಲವಾ ಕೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೀವ್ರಿ. ನಾನು ಫಸ್ಟು ಇಲ್ಲಿ ಮೈದಾ ಹಾಕ್ಕೊಂಡಿದ್ದೀನಿ. ಎಷ್ಟು ನೀವು ಮಾಡ್ತೀರಾ ನೋಡಿಕೊಂಡು ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಸಕ್ಕರೆ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅಡುಗೆಗೆ ಯೂಸ್ ಮಾಡೋವಂತಹ ಆಯಿಲ್ ಹಾಕ್ಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೈಡಿಗೆ ಮಡಿಕೊಂಡು ಹಾಗೆ ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡೋದಕ್ಕೋಸ್ಕರ ನೀರನ್ನ ಮಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಚಾಕ್ಲೇಟ್ನ ನಾನು ಈ ಥರ ಕಟ್ ಮಾಡಿಕೊಂಡು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳಿ. ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ಹಾಲನ್ನ ಹಾಕ್ಕೊಂಡು ಇದನ್ನು ಮೆಲ್ಟ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಮೆಲ್ಟ್ ಆಗಿದೆ ಅಂತ ಹೇಳಿ. ಹಾಗೆ ಆವಾಗಲೇ ಗ್ರೈಂಡ್ ಮಾಡಿರುವಂತಹ ಮೈದಾ ಪೇಸ್ಟಿಗೆ ಈ ಚಾಕ್ಲೇಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ಇದನ್ನು ನೆಕ್ಸ್ಟು ನಾನಿಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ನೀವು ಇದು ಬರೋದಿಲ್ಲ ಹಾಗೆ ತಿಂತೀವಿ ಅಂತ ಹೇಳಿದ್ರೆ ಹಾಗೆ ಅಪ್ಲೈ ಮಾಡ್ಬೋದು, ಹಾಗೆ ಹಾಕಬಹುದು. ಇಲ್ಲ ಅಂತ ಅಂದರೆ ನೀವು ಅದಕ್ಕೆ ಸ್ವಲ್ಪ ಆಯಿಲ್ ಅಥವಾ ಮೈದಾ ಏನಾದರೂ ಹಾಕ್ಕೊಂಡು ನೀವು ಇದನ್ನು ಆ್ಯಡ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 50 ರುಪೀಸ್ದು. ಹಾಗೆ ಅರ್ಧ ಲೋಟದಷ್ಟು ನಾನು ಅದನ್ನು ಹಾಕಿ ಮಧ್ಯದಲ್ಲಿ ನಾನು 2 ಡೈರಿ ಮಿಲ್ಕ್ ಪೇಸ್ಟ್ನ ಹಾಕ್ಕೊಂಡು ಹಾಗೆ ನೀರು ಮಳ್ಳೋದಕ್ಕಿಕ್ಕಿ ಅದ್ರ ಒಳಗಡೆ ನಾನು ಈ ಥರ 3 ಬೌಲ್ ಇಡ್ತಾಯಿದ್ದೀನಿ. ನನ್ನ ತಮ್ಮಂಗೆ ಸ್ವಲ್ಪ ಚಿಕ್ಕದೇ ಕೊಡೋಣ ಅಂತ ಹೇಳಿ. ಅದು ಸ್ವಲ್ಪ ನಾನು ಕಮ್ಮಿನೇ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಅದು ಉಬ್ಬುತ್ತೆ, ಸೊ ಅದಕ್ಕಾಗಿ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹಾಗೆ 30 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಟಿದ್ದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಉಬ್ಕೊಂಡು ಬಂದಿದೆ, ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ನನಗಿಂತ ನನ್ನ ತಮ್ಮಂಗೆ ತುಂಬ ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಅದಕ್ಕೆ ಅವನಿಗೆ ಕೊಟ್ಟು ರಿವ್ಯೂ ಹೇಳಿಸ್ತಾ ಇದ್ದೀನಿ. ಅವನು ಏನು ರಿವ್ಯೂ ಕೊಡ್ತಾನೆ ಅಂತ ನೀವೇ ನೋಡಿ, ನೀವು ಸಹ ಟ್ರೈ ಮಾಡಿ. ಹೇಗಿದೆ ಸಮು? ಹೇಳ್ಬೇಕು ಬಾಯಲ್ಲಿ. ಸಖತ್ತಾಗಿ ಮಾಡಿದ್ದೀನಾ? ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಕ್ರಿಸ್ಮಸ್ ಕೇಕ್ ಸೂಪರ್ ಆಗಿದೆ. ನೀನೇ ಮಾಡಿದ್ದು? ಹಾಂ. ಓಕೆ, ಇದಕ್ಕಿಂತ ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಬಿಟ್ಟು ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರೋದು. ಓಕೆ, ಥ್ಯಾಂಕ್ ಯು. ಸಮು ಹಾಯ್ ಮಾಡೋದು. ಫ್ರೆಂಡ್ಸ್, ಹಾಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ, ನೀವು ಸಹ ಇದನ್ನು ಟ್ರೈ ಮಾಡಿ. ಹಾಗೆ ನೈಟು ಮನೆ ಹತ್ರ ದೇವ್ರು ಬಂದಿತ್ತು, ಸೊ ಅದಕ್ಕೆ ನೋಡೋಣ ಅಂತ ಹೇಳಿ ಹೋದ್ವಿ ನಾನು ನನ್ನ ತಮ್ಮ. ಹಾಗೆ ನೋಡಿಕೊಂಡು ಬಂದ್ವಿ.
ಫ್ರೆಂಡ್ಸ್ ಹಾಗೆಯೇ ಮತ್ತೆ ನಾನು ನೈಟ್ ವ್ಲಾಗ್ನ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ನಾನು ರೆಡಿಯಾಗಿ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೆ ನನ್ನ ತಮ್ಮನಿಗೋಸ್ಕರ. ಅವನು ರೆಡಿ ಆಗ್ತಾ ಇದ್ದ. ಹಾಗೆ ನಾವು ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನನ್ನ ತಂಗಿ ಸ್ಕೂಲ್ನಲ್ಲಿ ಕುಕ್ಕಿಂಗ್ ಕಾಂಪಿಟೇಷನ್ ಇತ್ತಂತೆ. ಸೊ ಅವಳು ಸಹ ಮಾಡಿದ್ದೀನಿ ಬನ್ನಿ ಅಂತ ಹೇಳಿ ಕರಿತಾ ಇದ್ಲು. ಸೊ ಅದಕ್ಕಾಗಿ ನಾವೆಲ್ಲರೂ ಸಹ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಹಾಲಿಡೇ ಇತ್ತಲ್ಲ, ಸೊ ಮನೇಲೇ ಇದ್ವಿ, ಬೋರ್ ಆಗ್ತಾಯಿತ್ತು. ಸೊ ಅದಕ್ಕಾಗಿ ಹೋಗ್ಬಿಟ್ಟು ಬರೋಣ, ಸ್ವಲ್ಪ ಬೇಜಾರಾದರೂ ಹೋಗುತ್ತೆ ಅಂತ ಹೇಳಿ ನಾನು ಅಮ್ಮ ಹಾಗೆ ತಮ್ಮ 3 ಜನರು ಸಹ ಹೊರಟ್ವಿ. ಬನ್ನಿ ಫ್ರೆಂಡ್ಸ್ ಹೋಗೋಣ ಎಲ್ಲರೂ ಸಹ. ಹಾಗೆ ಹೇಗಿರುತ್ತೆ, ಹಾಗೆ ಏನೇನು ಮಾಡಿರ್ತಾರೆ ಎಲ್ಲನೂ ನೋಡಿಕೊಂಡು ಎಲ್ಲನೂ ತಿನ್ಕೊಂಡು ಹಾಗೆ ಬರೋಣ. ಹಾಗೆ ನಮ್ಮ ತಮ್ಮ ಓಡೋಡೋಗ್ತಾ ಇದ್ದ. ನಮ್ಮಮ್ಮ ಅವನ್ನ ಹಿಡಿಯೋದೇ ಆಗೋಗಿತ್ತು. ಇಬ್ಬರನ್ನೂ ನೋಡಿ ಕಾಮಿಡಿ ಅನ್ನಿಸ್ತಿತ್ತು. ನಾನು ಹೋಗ್ದಾಗ ಹಾಕ್ತಾನೆ ಪ್ರಿಪೇರ್ ಮಾಡ್ತಾಯಿದ್ರು. ಅವ್ರು ಏನೋ 3 ಐಟಮ್ಸ್ ಮಾಡಿದ್ರಂತೆ. ಸೊ ಅವರು 3 ಜನ ಸೇರಿಕೊಂಡು ಮಾಡಿದರು. 3 ಜನನೂ ಸೇರಿಕೊಂಡು 3 ಐಟಮ್ಸ್ ಮಾಡಿದರು. ಸೊ ಏನೇನು ಮಾಡಿದರು ಅಂತ ಹೇಳ್ಬೇಕಂದ್ರೆ ಏನೇನಿದೆ ದಿವ್ಯಾ? ಚಟ್ಪುರಿ, ನಿಪ್ಪಟ್ಟು ಮಸಾಲ, ಫ್ರೆಂಡ್ಸ್ ಕೇಳಿಸ್ಕೊಂಡ್ರಿ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗೆ ಸ್ವಲ್ಪ ಜನ ಮಕ್ಳುಗಳು ಗೋಲ್ಗಪ್ಪನೇ ಮಾಡಿಬಿಟ್ಟಿದ್ರು. ಸೊ ಸ್ವಲ್ಪ ಜನ ಗೋಲ್ಗಪ್ಪನೇ ಮಾಡಿದರು. ಸೊ ಅದೊಂದು ಚೇಂಜ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಹಾಗೆ ಇವರು ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಅವರು ಈ ವಯಸ್ಸಿನಲ್ಲಿ ಮಾಡ್ತಿರೋದು ನೋಡಿ ತುಂಬ ಖುಷಿ ಆಯಿತು. ಗೋಲ್ಗಪ್ಪ ಏನೋ ಮನೇಲೇನೋ ಸಹ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದರು. ಬಟ್ ಇಲ್ಲಿ ಇವರು ನಿಪ್ಪಟ್ಟು ಮಸಾಲ ಹಾಗೆ ಚುರುಮುರಿನ ಇವರೇ ಪ್ರಿಪೇರ್ ಮಾಡ್ಕೊಳ್ತಾಯಿದ್ರು. ಇವರೇ ಪ್ರಿಪೇರ್ ಮಾಡಿ ಇವರೇ ಕೊಡ್ತಾಯಿದ್ರು. ಮನೇಲೆ ಎಲ್ಲನೂ ಸಹ ಚಾಪ್ಸ್ ಮಾಡ್ಕೊಂಡು ಬಂದಿದ್ದರು. ಈರುಳ್ಳಿ, ಟೊಮೆಟೊ ಎಲ್ಲನೂ ಸಹ ಇವರು ಇಲ್ಲಿ ರೆಡಿ ಮಾಡಿ ಕೊಡ್ತಾಯಿದ್ರಲ್ಲ, ಅದು ತುಂಬ ಖುಷಿ ಆಯಿತು ನನಗೆ ನೋಡಿ. ಹಾಗೆ ಪ್ರೈಸ್ ಎಲ್ಲನೂ ಸಹ ಎಲ್ಲ ಮಕ್ಕಳೂ ಸಹ 20, 10 ಹಾಗೆ 15 ಇಷ್ಟರಲ್ಲೇ ಇತ್ತು. ಯಾವುದೂ 20 ಮೇಲೆ ದಾಟಿರಲಿಲ್ಲ. ಸೊ ಎಲ್ಲ ತುಂಬ ಜನ ಪೇರೆಂಟ್ಸು ಸಹ ಬಂದಿದ್ದರು. ಹಾಗೆ ಇವರು ಸಹ ಎಲ್ಲನೂ ಚೆನ್ನಾಗಿ ಮಾಡಿದ್ರು. ಹಾಗೆ ನೋಡಿ ಇದು ಚುರುಮುರಿ ಅಂತ ಹೇಳಿ ಮಾಡಿದ್ದಾರೆ. ಹಾಗೆ ನೆಕ್ಸ್ಟು ನಿಪ್ಪಟ್ಟು ಮಸಾಲಾನ ಮಾಡಿದ್ದಾರೆ. ನಾವು 3 ಟೇಸ್ಟ್ ಮಾಡಿದ್ವಿ. 3 ಟೇಸ್ಟ್ ಮಾಡಿ ನೆಕ್ಸ್ಟು ಬೇರೆ ಮಕ್ಕಳನ್ನು ಸಹ ಏನೇನು ಮಾಡಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ. ನನ್ನ ತಂಗಿ ಅಲ್ಲಿ ನಿಂತ್ಕೊಂಡು ಕುಕ್ಕಿಂಗ್ ಮಾಡೋದನ್ನು ಬಿಟ್ಬಿಟ್ಟು ನನ್ನ ತಮ್ಮನ ಜೊತೆನೇ ಆಟ ಆಡ್ತಾಯಿದ್ಲು. ನಮ್ಮ ತಮ್ಮನ ಕಂಡ್ರೆ ತುಂಬ ಇಷ್ಟ ಅವಳಿಗೆ. ನಮ್ಮ ತಮ್ಮನ ಜೊತೆನೇ ತುಂಬ ಆಟ ಆಡ್ತಾಯಿದ್ಲು ಅವಳು. ಹಾಗೆ ತುಂಬ ಜನ ಮಕ್ಕಳು ಬಂದುಬಿಟ್ಟು ನಮ್ಮದ್ರಲ್ಲಿ ಟೇಸ್ಟ್ ಮಾಡಿ ಬನ್ನಿ ಅಂತ ಹೇಳಿ ಕರೀತಾಯಿದ್ರು. ಸೊ ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಸಹ ಹೊರಟ್ವಿ. ಹಾಗೆ ನಮ್ಮ ತಂಗಿ ಓದ್ತಾರೋಂಥ ಸ್ಕೂಲ್ ಬಂದು ವಿವೇಕಾನಂದ. ಇಲ್ಲಿ ಕಾಲೇಜು ಇದೆ, ಹಾಗೆ ಸ್ಕೂಲು ಇದೆ, 2 ಇದೆ. ನೆಕ್ಸ್ಟು ಇವ್ರ ಹತ್ರ ಹೋದ್ವಿ. ನೆಕ್ಸ್ಟು ಇಲ್ಲಿ ಏನು ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಆಮೇಲೆ ನಾವು ಇವ್ರ ಹತ್ರ ಫ್ರೂಟ್ ಕಸ್ಟರ್ಡ್ ತೊಗೊಂಡ್ವಿ. ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಾಲು ಹಾಕಿ ಹಾಗೆ ಐಸ್ ಕ್ರೀಮ್ನ ಆ್ಯಡ್ ಮಾಡಿದರು. ಹಾಗೆ ಫ್ರೂಟ್ಸ್ನೆಲ್ಲನೂ ಆ್ಯಡ್ ಮಾಡಿದರು. ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ. ಹಾಗೆ ಕುಕ್ಕುಂಬರ್ ಬೋಟ್ ಅಂತ ಹೇಳಿ ಮಾಡಿದರು. ಅದು ಯಾವ ರೀತಿ ಇತ್ತು ಗೊತ್ತಾ, ಕುಕ್ಕುಂಬರ್ನ ಮೇಲ್ಗಡೆ ಮಾತ್ರ ಸಿಪ್ಪೆಯನ್ನು ಸಹ ತೆಗೆದು ಅದರ ಒಳಗೆ ಈರುಳ್ಳಿ, ಟೊಮೆಟೊ ಹಾಗೆ ಚೌಚ, ಉಪ್ಪು, ಖಾರ ಎಲ್ಲನೂ ಹಾಕ್ಕೊಂಡು ಕೊಡ್ತಾರೆ. ಕುಕ್ಕುಂಬರ್ ಬೋಟ್ ಅಂತ ಹೇಳಿ ಹೆಸರಿಕ್ಕಿದ್ರು. ಅದು ನೋಡೋದಕ್ಕೆ ಚೆನ್ನಾಗಿತ್ತು, ಹಾಗೆ ತಿನ್ನೋದಕ್ಕೂ ಸಹ ಚೆನ್ನಾಗಿತ್ತು. ಏನಿದೆ ಹೆಸರು? ಮೊಜಾಟೋ ಜ್ಯೂಸ್ ಅಂತ ಹೇಳಿ ಕರ್ಕೊಂಡೋದ್ರು. ನಾವು ಫಸ್ಟು ನಿಂಬೆಹಣ್ಣ ನೋಡಿಬಿಟ್ಟು ಲೆಮನ್ ಜ್ಯೂಸ್ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅಲ್ಲ, ಅವರು ಸ್ಪ್ರೈಟ್ನ ಹಾಕಿದ್ದಾರೆ. ಅದಕ್ಕೆ ಸ್ಪ್ರೈಟ್ ಹಾಕಿ ಏನೋ ಮಾಡಿದ್ರು ಜ್ಯೂಸು. ಅದೊಂಥರ ಚೆನ್ನಾಗಿತ್ತು. ಕುಡಿದ ತಕ್ಷಣವೇ ಕಣ್ಣಿಡ್ಬಿಟ್ವಿ ನಾವು. ಅದನ್ನು ಹೊಸ ಜ್ಯೂಸ್ ಕಂಡಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಡಿಫ್ರೆಂಟಾಗಿ ಮಾಡ್ತಿದ್ರು. ತುಂಬ ಚೆನ್ನಾಗಿತ್ತು. ಏನೇನೈತೆ ಹೇಳು. ಚುರುಮುರಿ ಇದೆ, ಬೇಲ್ಪುರಿ ಇದೆ, ಚುರುಮುರಿ ಇದೆ, ಬೇಲ್ಪುರಿ ಇದೆ, ದಹಿಪುರಿ ಇದೆ, ಪಾನಿಪುರಿ ಇದೆ, ಕಪ್ ಕೇಕ್ ಇದೆ, ಚಿಪ್ಸ್ ಮಸಾಲ ಇದೆ. ಏನಾದರೂ 2 ಐಟಮ್ ತಗೊಳ್ರಿ, ಒಂದು ನಿಮ್ಗೆ ಇಷ್ಟವಾಗಿ ಫ್ರೀ ಕೊಡ್ತೀವಿ. ಹೌದಾ? ಓಕೆ. ಬರೀ 20 ಜಾಸ್ತಿನೂ ಇಲ್ಲ. ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದೀರಾ. ಒಂದು 15 ರೂಪಾಯಾ?
ಓಯ್